ಕೇಜ್ರಿವಾಲ್ ಮಾಡಿದ್ರೆ ಯಶಸ್ವಿ ಆಗ್ಬೋದೇನೋ. ಯಾಕಂದ್ರೆ ದೆಹಲಿಯಲ್ಲಿ ಈಗಾಗಲೇ ರೇಖಾ ಗುಪ್ತಾ ಅಲ್ಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಈಗಾಗಲೇ ಆಡಳಿತ ದುರ್ಬಲ ಆಗಿದ್ದು ಅಲ್ಲಿ ಎಲ್ಲ ಅವ್ರು ಏನು ಕೈಗೊಂಡಿದ್ರು ಗ್ಯಾರಂಟಿಗಳನ್ನ ಅದನ್ನೆಲ್ಲ ಒಂದೊಂದಾಗಿ ಬಿಡ್ತಾ ಮತ್ತು ಜೊತೆಗೆ ಬಡ ಅಲ್ಲಿ ಸ್ಲಮ್ ಏರಿಯಾದಲ್ಲಿ ಬದುಕುವವರ ಮನೆಗಳನ್ನು ಕೆಡವಿ ಅವುಗಳನ್ನೆಲ್ಲ ಏನಪ್ಪ ಅಂದ್ರೆ ಹಂಚಿದ ಸಹಿತ ದೊಡ್ಡ ಸುದ್ದಿ ಆಗಿದ್ದು. ಹೀಗಾಗಿ ಆಮ್ ಆದ್ಮಿಗೆ ತೊಂದರೆ ಕೊಡುವ ಪಕ್ಷ ಈ ಯಾವುದಪ್ಪ BJPನ ತೋರಿಸ್ಕೊಳ್ತಾ ಪ್ರಚಾರ ಮಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಬಟ್ ಇವತ್ತು ಛಡ್ಡ ಆಗಿರ್ಬೋದು ಅಥವಾ ಅವ್ರ ಜೊತೆಗಾರರಾಗಿರ್ಬೋದು ಇನ್ನೊಂದು ಯಾರೋ ಆಗಲಿ ಒಂದಾಗಿ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಈ ಕಾರ್ಪೊರೇಟ್ ಜನ. ಈಗಾದರೂ ಎಚ್ಚರಗೊಳ್ಬೇಕು. ಆಮ್ ಆದ್ಮಿ ಪಕ್ಷ ಆಮ್ ಆದ್ಮಿಗೆ ಅದು ಜನಸಾಮಾನ್ಯಗೆ ಶ್ರೀಸಾಮಾನ್ಯಗೆ ಇರಲಿ ಅಂತ ಹೇಳ್ತಾರೆ. ಏನೋ ಆಗಲಿ ಹೋರಾಟ ಮಾತ್ರ ಮುಂದುವರಿಸಿದ್ರೆ ಕೇಜ್ರಿವಾಲ್ರು ಇದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ, ಸೋಲ್ತಾರೆ, ಗೆಲ್ತಾರೆ ಅದು ಬೇರೆ ವಿಷಯ. ಆದರೆ ಶಟದ ನಿಂತಿದ್ದಾರೆ. BJP ಎದುರಿಸುವಂಥ ಶಕ್ತಿ ಬಳಸ್ಕೊಂಡಿದ್ದಾರೆ. ಈ ದೇಶದಲ್ಲಿ BJP ಎದುರಿಸುವಂಥ ಒಂದು ವ್ಯಕ್ತಿತ್ವ ಏನಾದರೂ ಉಳಿದಿದ್ರೆ ಒಂದು ಮೊದಲನೇದಾಗಿ ರಾಹುಲ್ ಗಾಂಧಿ, ಎರಡನೇದಾಗಿ ಮಮತಾ ಬ್ಯಾನರ್ಜಿ, ಮೂರನೇದಾಗಿ ನಮ್ಮ ಈ ಕೇಜ್ರಿವಾಲ್. ಇವರೆಲ್ಲ ಒಂದಾಗಿ ಯಾಕೆ ವಿರೋಧ ಪಕ್ಷದ ಚಿಂತನೆ ಮತ್ತೆ ಮಾಡಬಾರ್ದು ಅನ್ನೋದು ಈ ಸಂದರ್ಭದಲ್ಲಿ ಒಂದು ಸಣ್ಣ ಪ್ರಶ್ನೆ. ಇದಕ್ಕೆ ಅವರೇನು ಉತ್ತರ ಕೊಡ್ತಾರೆ ಗೊತ್ತಿಲ್ಲ ಅಂತ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಆದೇಶಿತರಾಗಿದ್ದು ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.